ಸಿದ್ದೀವಿ ಸೀನಾ ಸಿಕ್ಕಾಬಿಡ ಚಳಿ ಆಗ್ತೈತಾ ಸಿದ್ಯಾದಪ್ಪ ಗಡಿಯಾರ ಅಲ್ಲ ಐತೆ ರಾಜವೀರ ಮದಕರಿ ನಾಯಕ. ಯಾಕೋ ಒಂಥರ ಆಗ್ತಿದೆ ಊಟಕ್ಕಂದ್ರೆ ಲಿಮಿಟ್ ಆಗಿ ತಿಂದರೆ ಏನಾಗ್ತಿಲ್ಲ, ಒಂದು ಸ್ವಲ್ಪ ತಿಂದರೆ ಏನೂ ಆಗ್ತಿಲ್ಲ. ಇದು ನಮ್ಮ ಗಾಡಿಯಲ್ಲಿ ಬಂದಿರೋದು, ಇದು ನಮ್ಮ ಗಾಡಿಯಲ್ಲಿ ಬಂದಿರೋ ಸಿಂಹ. ಬನ್ನಿ ಚಾ ಕುಡಿಯಕ್ಕೆ ಹೋಗಿ ಬನ್ನಿ. ಚಾ ಹರಪನಹಳ್ಳಿಗೆ ಬಂದಿದ್ದೀವಿ. ಟೈಮ್ ಆಲೆ 1 ಗಂಟೆ ಆಗೋಗ್ಬಿಡ್ತು, 1:10. ಇದು ಹರಪನಹಳ್ಳಿ ಬೈಪಾಸು. ಸಿಟಿ ಒಳಗೆ ಹೋಗಲ್ಲ, ಬೈಪಾಸಲ್ಲಿ ಹೋಗ್ತೀನಿ. ಏನಕ್ಕಪ್ಪ ಅಂದರೆ ಬೈಪಾಸಲ್ಲಿ ಹೋದರೆ ನಮಗೆ ಕೊಟ್ಟೂರು ರೋಡಿಗೆ ಹತ್ರ, ಮರೇಮನಹಳ್ಳಿ ಕಡೆ ಹೋದರೆ ಸಿಟಿ ಒಳಗೆ ಹೋದ ಹತ್ರ. ಹಂಗಾಗಿ ಬೈಪಾಸಲ್ಲಿ ಹೋಗ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಏನಪ್ಪ ಅಂದರೆ 1:10 ಕತ್ತೆಲ್ಲ ನೋವು ಬಂದ್ಬಿಡೈತೆ ಅಂದರೆ ಯಾಕಪ್ಪ ಅನಿಸ್ಬಿಡೈತೆ ಲೋಡು. ಕತ್ತೆಲ್ಲ ಫುಲ್ಲು ನೋವು ಬಂದ್ಬಿಡೈತೆ. ಗಾಡಿ ದಬಾಯಿಸಿ ಓಡಿಸಂಗಿಲ್ಲ, ಏನು ಮಾಡೋಂಗಿಲ್ಲ, ನಿಧಾನಕ್ಕೆ ಓಡಿಸ್ಬೇಕು. ಪ್ರತಿಯೊಂದು ಗುಂಡಿನೂ ಸ್ಲೋ ಮಾಡಿಬಿಡ್ಬೇಕು, ಇಲ್ಲಾಂದರೆ ಆ ಕಲ್ಲುಗಳೆಲ್ಲ ಹಿಂಗೆ ಆಡಿ ಡ್ಯಾಮೇಜ್ ಆಗ್ತವೆ. ಡ್ಯಾಮೇಜ್ ಆದರೆ ಮಾಡಿರೋ ಕೆಲಸ ಎಲ್ಲ ವ್ಯರ್ಥ ಆಗ್ಬಿಡ್ತದೆ. ನೋಡಿ ಗುಂಡಿಗಳು ಹೆಂಗವೆ, ಮಾಡಿರೋ ಕೆಲಸಗಳೆಲ್ಲ ವ್ಯರ್ಥ ಆಗ್ಬಿಡ್ತವೆ. ಹಂಗಾಗಿ ಅಲ್ಲಿಂದನೂ ನೋಡಿ 1 ಗಂಟೆ ಆಯ್ತಾ ಬಂತು. ನಾನು ಬಿಟ್ಟಿದ್ದು 9:30 ಹೊನ್ನಳ್ಳಿ ಬಿಟ್ಟಿದ್ದು, ಇದು ಸವಲಂಗ ಬಿಟ್ಟಿದ್ದು 9 ಗಂಟೆಗೂ 9:30. ಓಯ್ ನಾಯಿಗಳು, ಡಾಗ್ ಸತೀಶಿಂಗ್ ಕಳಿಸ್ಕೊಡ್ತೀನಿ ನೋಡ್ರಿ. ಆಮೇಲೆ ಎಲ್ಲ ಎತ್ತಾಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ನಿಮ್ಮನ್ನು ಆಮೇಲೆ ಎಲ್ಲನೂ ಹೋಗಿ ಮೇಕಪ್ ಮಾಡಿಸ್ಬಿಟ್ಟು ಅದೇನೋ ಕ್ಯಾಡಪ್ ಬಾಂಬ್ಸು 100 CR ವರ್ತು ಅಂತ ಮಾಡಿಬಿಟ್ರೆ ಕಷ್ಟ. ಆಮೇಲೆ ಇಂಥ ರೋಡ್ ಇದ್ರೆ ಆರಾಮಾಗಿ ಓಡಿಸ್ಬಿಡ್ಬೋದು. ಆದರೆ ನಿಮಗೆ ಗುಂಡಿ ರೋಡಲ್ಲಿ ಹಂಸಲ್ಲೆಲ್ಲ ಗಾಡಿನ ಹೆಂಗೆ ಬೇಕಾದ್ರೆ ಹಂಗೆ ಬಿಡೋಕ್ಕಾಗ್ತಿಲ್ಲ. ಯಾಕಂದರೆ ಹಿಂಗೆ ಶೇಕ್ ಆದಾಗ ಕಲ್ಲುಗಳು ಒಂದಕ್ಕೊಂದು ಉಜ್ಜಿ ಕಾರ್ನರ್ಗಳೆಲ್ಲ ಕಟ್ಟಾಗ್ಬಿಟ್ರೆ ಅವರು ಪಾಪ ಮಾಡಿರೋ ಕೆಲಸ ಎಲ್ಲ ವ್ಯರ್ಥ ಆಗ್ಬಿಡ್ತವೆ, ಮತ್ತೆ ಸೆಟ್ ಆಗಲ್ಲ ಅದು. ಹಂಗಾಗಿ ಫಸ್ಟೇ ಪಾರ್ಟಿ 4-5 ಸಲ ಹೇಳಿ ಕಳಿಸಿದ್ದಾನೆ, ಅಣ್ಣ ನಿಧಾನಕ್ಕೆ ಹೋಗ್ರಿ ಅಂಥೇಳಿ. ಹಂಗಾಗಿ ಫುಲ್ಲು ಅಂದರೆ ಫುಲ್ಲು ನಿಧಾನ ಬರ್ತಾಯಿದ್ದೀವಿ ನಾವು. ಹಂಗಾಗಿ 1 ಗಂಟೆ ಆದರೂ ಇನ್ನೂ ಹರಪನಹಳ್ಳಿ ಬಂದಿದ್ದೀವಿ. ಇನ್ನು ಇಲ್ಲಿಂದ ಕೊಟ್ಟೂರಿಂದ ಕೂಡ್ಲಿಗಿ ಅಲ್ಲಿಗೆ 50 ಕಿಲೋಮೀಟ್ರ್ ಐತೆ ಕೂಡ್ಲಿಗಿ. ಅಲ್ಲಿಂದ ಮುಂದೆ 20 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಸೊಂಡೂರು ಹೋಗಂಗಿಲ್ಲ, ಸೊಂಡೂರಿಂದ ಇನ್ನೂ 10-12 ಕಿಲೋಮೀಟ್ರ್ ಹಿಂದಕ್ಕೇನೆ. ಕೂಡ್ಲಿಗಿಯಿಂದ 20 ಕಿಲೋಮೀಟ್ರ್ ಹೋಗಿ ಒಳಗಡೆ ಒಂದು 7 ಕಿಲೋಮೀಟ್ರ್ ಹೋಗ್ಬೇಕಂತೆ. ಲೊಕೇಶನ್ ಕಳಿಸಿದ್ದಾರೆ. ಒಳಗಡೆ ಬೆಳಗ್ಗೆ ಎದ್ದು ಹೋಗೋಣ. ಇವಾಗ ಅಲ್ಲಿವರೆಗೂ ಹೋಗಿ ಮಲಿಕೊಳ್ಳೋದಷ್ಟೇ ಕೆಲಸ. ಅಲ್ಲಿವರೆಗೂ ಇಲ್ಲಿಂದ ಈ ಕಡೆ ನಮಗೆ ರೋಡ್ ಸ್ವಲ್ಪ ಚೆನ್ನಾಗಿದೆ. ಒಂದು ಅರ್ಧ ಕಿಲೋಮೀಟ್ರ್ ಕೊಟ್ಟೂರಿಂದ ಸ್ವಲ್ಪ ಈ ಕಡೆ ಒಂದು ಅರ್ಧ ಕಿಲೋಮೀಟ್ರ್ ರೋಡ್ ಚೆನ್ನಾಗಿಲ್ಲ. ಅದು ಬಿಟ್ಟರೆ ರೋಡ್ ಪೂರ್ತಿ ಚೆನ್ನಾಗಿದೆ. ಇಲ್ಲಿಂದ ಈ ಕಡೆ ನಮಗೆ ಇಲ್ಲಿವರೆಗೂ ತುಂಬ ನರಕ ತೋರಿಸ್ಬಿಡ್ತು ಗಾಡಿ ನಮಗೆ. ಆ ರೋಡ್ಗಳು ಪ್ರತಿಯೊಂದೂ ಫುಲ್ ಸ್ಲೋ ಮಾಡಿ ನಿಧಾನಕ್ಕೆ ಬಿಡ್ಬೇಕು. ಗುಂಡಿಗಳು ಜಾಸ್ತಿ ಜೋರಾಗಿ ಬಿಡೋಂಗಿಲ್ಲ, ಗಾಡಿ ಆ ಕಡೆ ಈ ಕಡೆ ಶೇಕ್ ಆಗಂಗಿಲ್ಲ. ಇದೇ ಅರ್ಧ ಸಮಸ್ಯೆ ನೋಡಿ. ಇದು ಬೈಪಾಸು. ಇದು ರೈಟ್ಗೆ ಹೋದರೆ ದಾವಣಗೆರೆ ಹೋಗುತ್ತೆ, ಇದು ನಾವು ಲೆಫ್ಟಿಗೆ ಹೋದರೆ ಬೈಪಾಸು ಮತ್ತು ಕೊಟ್ಟೂರು ರೋಡ್. ಇದು ನೀವು ಹರಪನಹಳ್ಳಿ ಬೈಪಾಸ್ ಬರ್ಬೇಕಂದ್ರೆ ಹಿಂಗೆ ಸೀದಾ ಹೋದರೆ ಮರೇಮನಹಳ್ಳಿ ಹೋಗುತ್ತೆ. ಇದು ಬೈಪಾಸ್ ಎಂಡಾಗಿ ಸೀದಾ ಮರೇಮನಹಳ್ಳಿ ಹೋಗುತ್ತೆ. ಇದು ಹರಪನಹಳ್ಳಿಗೆ ನಾವು ಮುಂದೆ ಈ ಸರ್ಕಲಾಗಿ ರೈಟ್ ಹೊಡೆದ್ಬಿಟ್ರೆ ಸೀದಾ ಒಂದೇ ರೋಡ್ ಕೊಟ್ಟೂರಿಂದ ಕೂಡ್ಲಿಗಿ ಹೋಗೋಣ. ಮುಂದೆ ಎಲ್ಲಾರ ಒಂದು ಟೀ ಅಂಗಡಿ ಇದ್ರೆ ನಿಲ್ಸ್ಬಿಟ್ಟು ಟೀ ಕುಡಿಯೋಣ. ಹರಿಹರದಲ್ಲಿ ಟೀ ಕುಡಿದು ಬಿಟ್ಟಿದ್ದು ನಾನು. ಅಲ್ಲಿಂದ ನಿಧಾನಕ್ಕೆ ಬರ್ತಾಯಿದ್ದೀನಿ. ದಬಾಸ್ ನಂದು ಬೇರೆ ಏನಾದರೂ ಲೋಡ್ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಕೂಡ್ಲಿಗೆ ಹೋಗ್ತಿದ್ವಿ. ಅಂದರೆ 40-50 ಕಿಲೋಮೀಟ್ರ್ ಮುಂದೆ ಹೋಗ್ಬಿಡ್ತಿದ್ವಿ. ಏನು ಮಾಡ್ತೀವಿ, ಲೋಡಲ್ಲಿ ಗಾಡಿ ಓಡ್ಸೋಕ್ಕಾಗ್ತಿಲ್ಲ. ಹಂಗಾಗಿ ನಿಧಾನಕ್ಕೆ ಹೋಗ್ತಿದ್ವಿ. ಇಲ್ಲಿಂದ ಬರ್ಬೋದಿತ್ತು, ಅಲ್ಲಿ ನಮ್ಮ ಗಾಡಿಗಳೆಲ್ಲ ಕಟ್ಟಾಗಲ್ಲ, ದೊಡ್ಡ ಸಮಸ್ಯೆ ಆಗುತ್ತೆ ಅಂತೇಳಿ ಬೈಪಾಸಲ್ಲೇ ಬಂದಿದ್ದೀವಿ ನೋಡಿ. ಇಲ್ಲಿ ರೈಟ್ಗೆ ಹೋಗ್ಬೇಕು ನಾವು. ಸೀದಾ ಹೋದರೆ ಮರೇಮನಹಳ್ಳಿ ಹೋಗುತ್ತೆ. ಇದು ಕೊಟ್ಟೂರು ರೋಡ್. ಇದು ಇಲ್ಲಿ ಕಾರ್ನರಾಗಿ ಮಾತ್ರ ರೋಡ್ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಎಲ್ಲ ಏನಿಲ್ಲ. ಮುಂದೆ ಎಲ್ಲ ರೋಡ್ ಚೆನ್ನಾಗಿದೆ. ಯಾಕಂದರೆ ನಾನು ನಿನ್ನೆ ಭತ್ತ ತುಂಬ್ಕೊಂಬರ್ಬೇಕಾದ್ರೆ ಇದೇ ರೋಡಲ್ಲೇ ಬಂದಿದ್ದು ನನಗೆ. ಹಂಗಾಗಿ ಈ ರೋಡ್ ಹೆಂಗೈತೆ ಅನ್ನೋದು ಪಕ್ಕಾ ಗೊತ್ತಿದೆ. ಒಂದು ಅರ್ಧ 1 ಕಿಲೋಮೀಟ್ರು ಅದೊಂದು ಯಾವುದೋ ಒಂದು ಊರೊಳಗೆ ಮಾತ್ರ ರೋಡ್ ಚೆನ್ನಾಗಿಲ್ಲ. ಅದು ಬಿಟ್ಟರೆ ಬಾಕಿ ಎಲ್ಲ ಸೂಪರ್ ಆಗಿದೆ ರೋಡು.
ಒಟ್ನಲ್ಲಿ ಸ್ವಲ್ಪ ಅಂಶವೇ, ಜಾಸ್ತಿನೂ ಇಲ್ಲ, ಸ್ವಲ್ಪ ಅವೇ ಅಷ್ಟೇ. ಆರಾಮಾಗಿ ಹೋಗ್ಬೋದು. ಹೋಗೋಣ. ಅಲ್ಲೇ 1 ಗಂಟೆ ಆಗೋಯ್ತು. ಇನ್ನು ಎಷ್ಟೊತ್ತಾಗುತ್ತೋ ಅಷ್ಟೊತ್ತರೆಗೂ ಓಡಿಸ್ಬಿಟ್ಟು ನನ್ನ ಅನಿಸಿಕೆ ನಾನು ಕೂಡ್ಲಿಗೆಲ್ಲ ಪಾಸಾಗಿ ಅಲ್ಲಿ 20 ಕಿಲೋಮೀಟ್ರ್ ಮುಂದೆ ಹೋಗಿ ನಿಲ್ಸ್ಕೊಂಬಿಡೋಣ. ಅಲ್ಲಿಂದ ಬೆಳಗ್ಗೆ ಎದ್ದು ರೈಟ್ಗೆ ಒಳಗೋಗ್ಬೇಕಲ್ಲ, ಒಂದು 6-7 ಕಿಲೋಮೀಟ್ರು ಕೇಳ್ಕೊಂಡು ಹೋಗೋಣ ಅಂತ ಪ್ಲ್ಯಾನಲ್ಲಿ ಹೋಗ್ತಾ ಇದ್ದೀನಿ. ಆ ಗಾಡಿನೂ ಹಿಂದೆ ಬರ್ತಾನೆ ಇದೆ. ನಿಧಾನಕ್ಕೆ ಲೈಟ್ ಬೆಳಕು ಕಾಣ್ತಿರ್ಬೋದು, ಹಿಂದೆ ಬರ್ತಾ ಇರೋದು ಮಿರರಲ್ಲಿ. ಅವನು ಹಿಂದೆ ಬರ್ತಾ ಇದ್ದಾನೆ. ನಾವು ನಿಧಾನಕ್ಕೆ ಹೋಗೋಣ ಬರ್ರಿ. ಅಲ್ಲಿಂದ ನಾನ್ ಸ್ಟಾಪ್ ಬಂದು ಕೊಟ್ಟೂರಲ್ಲಿ ಬಂದು ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ನೋಡಿ ಕಾಣ್ತಿರ್ಬೋದು, ಗಾಡಿಗಳು ನಿಲ್ಸಿ ಬಂದಿದ್ದೀವಿ. ಇಲ್ಲಿ ನೋಡಿ ಟೈಮ್ ಬಂದ್ಬಿಟ್ಟು 3 ಗಂಟೆ ಹತ್ತಿರ ಆಗಿದೆ. ಇಡ್ಲಿ ಸಿಗುತ್ತೆ ಈ ಟೈಮಲ್ಲಿ. ನಾವು ಊಟ ಅಲ್ಲೇ ಮಾಡಿದ್ರಿಂದ ನಾವೇನು ಊಟ ಮಾಡ್ತಿಲ್ಲ, ಟೀ ಮಾತ್ರ ಕುಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಬರೀ ಟೀ ಕುಡ್ಕೊಂಡು ಹೋಗ್ತಾ ಇರೋದಷ್ಟೇ. ನೋಡಿ ಈಗ ಇಲ್ಲಿ 3 ಗಂಟೆಯಿಂದ ಸ್ಟಾರ್ಟ್ ಆಗಿಬಿಡ್ತೈತೆ ಇಡ್ಲಿ ಸಿಗೋಕ್ಕೆ ಬೆಳಗ್ಗೆವರೆಗೂ. ಮತ್ತು ರಾತ್ರಿ ಅದು 10ರಿಂದ 11 ಗಂಟೆವರೆಗೂ ಸಿಗುತ್ತೆ ನೈಟ್ ಹೊತ್ತಿನಲ್ಲಿ ಇಡ್ಲಿ. ಈ ಸರೌಂಡಿಂಗಲ್ಲಿ ಬಂದಾಗ ಎಲ್ಲ ಅಂಗಡಿಗಳು ಓಪನ್ ಇರ್ತವೆ. ಇವಾಗ 3 ಗಂಟೆ ಆಗಿರೋದ್ರಿಂದ ಇವಾಗಿನ್ನೂ ಬಂದರು, ಓಪನ್ ಮಾಡ್ತವ್ರೆ, ಟೀ ಮಾಡ್ತಾಯಿದ್ದಾರೆ. ಟೀ ಕುಡ್ಕೊಂಡು ಹೋಗೋಣ ಅಂಥೇಳಿ ಬಂದು ನಿಲ್ಲಿಸಿದ್ದೀವಿ. ಸೀನಾ ಸಿಕ್ಕಾಬಿಡ ಚಳಿ ಆಗ್ತೈತಾ? ಬೆಳಗಿನ ಜಾವ 3 ಗಂಟೆಗೆ ನೋಡಿ ತಗೊಬಂದು ಇಡ್ಲಿ ಎಲ್ಲ ಮಾರ್ತಾಯಿದ್ದಾರೆ. ಇಲ್ಲಿ ಟೀ ಕುಡ್ತೀವಿ ನಾವು, ಇಡ್ಲಿ ಏನು ತಿನ್ನೋಕೆ ಹೋಗಲಿಲ್ಲ. ಇಷ್ಟೊತ್ತಿನಲ್ಲಿ ಏನು ತಿನ್ನೋದು? ರಾತ್ರಿ ಚಿಕನ್ ಊಟ ತಿನ್ಕೊಬಂದ್ವಲ್ಲ, 2 ಗಾಡಿ ಜೊತೆಯಲ್ಲೇ ಬಂದು ನಿಲ್ಸಿದ್ದೀವಿ. ಈ ಗಾಡಿ ಸ್ವಲ್ಪ ಟಯರ್ ಹೀಟ್ ಆಗೈತೆ, ಲಿಫ್ಟ್ ಟ್ಯಾಕ್ಸಲ್ಲಿ ಇಲ್ವಲ್ಲ, ಹಂಗಾಗಿ ಟೈರ್ ಹೀಟ್ ಆಗಿಬಿಟ್ಟವೆ. ಈಗ ನಮ್ಮದು ಬ್ಯಾಟ್ರಿನೂ ಲೋ ಆಗೋಯ್ತು, ಪವರ್ ಡೌನ್ ಆಗಿಬಿಡ್ತು. ಈಗ ಇಲ್ಲಿಂದ ಹೊರಡೋಣ ನಿಧಾನಕ್ಕೆ ಹೋಯ್ತಾ ಇರೋಣ. ಮೊದಲು ಮೊಬೈಲು ಚಾರ್ಜ್ಗೆ ಇಕ್ಬೇಕು. ಏನು ಕಾಣ್ತಾ ಇಲ್ಲ. ಏನು ಕಾಣ್ತೈತೆ? ನನಗಂತೂ ಏನು ಕಾಣ್ತಿಲ್ಲ. ವಿಡಿಯೋ ಕ್ಲಿಯರ್ ಬಂದಿರ್ತೈತೆ. ಫಸ್ಟು ಚಾರ್ಜ್ಗೆ ಇಕ್ಕೋಣ. ಟೀ ಎಲ್ಲ ಕುಡ್ಕೊಂಡು ಬಿಟ್ಟಿವಿ. ಇದು ನಮ್ಮ ಜಗಳೂರು ಹೋಗೋ ದಾರಿ. ಇದು ಸೀದಾ ಒಂದೇ ರೋಡು. ಸದ್ಯದಲ್ಲೇ ನಮ್ಮ ಕೊಟ್ಟೂರು ಜಾತ್ರೆ ಬೇರೆ ಬರಲಿದೆ. ಜಾತ್ರೆ ಮಾತ್ರ ಭಾರಿ ಜೋರಾಗಿ ನಡೀತಿದೆ ನಮ್ಮ ಕೊಟ್ಟೂರು ಜಾತ್ರೆ. ಮೊನ್ನೆ ಯಾರೋ ಸ್ಟೇಟಸಲ್ಲಿ ಹಾಕಿದ್ರು, ನಾನು ನೋಡಿದೆ. ಸದ್ಯದಲ್ಲೇ ಕೊಟ್ಟೂರು ಜಾತ್ರೆ ಬರುತ್ತಿದೆ. ತೇರು, ಕೊಟ್ಟೂರಿನ ತೇರಿದು ಕಾಣ್ತಲ್ಲ, ಇವು ತೇರು ದೇವಸ್ಥಾನದ್ದು. ಇದು ಕಾಣ್ತಿರ್ಬೋದು. ಇಲ್ಲಿಂದ ನಾವು ಸೀದಾ ಒಂದೇ ರೋಡು. ಇದು ನಮ್ಮ ಜಗಳೂರು ಹೋಗೋ ರೋಡು. ಹಂಸೋ ಬಸ್ ತೂಗುದಾಣ. ಶಿವ ಪರಮಾತ್ಮ ಕಾಪಾಡಪ್ಪ ಎಲ್ಲರಿಗೂ. ನಮ್ಮ ಕೊಟ್ಟೂರಲ್ಲಿ ಹೋಗೋಣ. ಇನ್ನು ಲೊಕೇಶನ್ ಪ್ರಕಾರ 48 ಕಿಲೋಮೀಟ್ರ್ ಇದೆ. ಹೋಗೋಣ ಆರಾಮಾಗಿ. ಮೊದಲು ಚಾರ್ಜ್ ಇಕ್ಕೋಣ. ಚಾರ್ಜ್ ಇಟ್ಟೆ 1 ಪಾಯಿಂಟ್ 2 ಪಾಯಿಂಟ್ ಆಗಿತ್ತು. ಗಾಡಿ ಮೂವ್ ಮಾಡ್ತಿದ್ದಂಗೆ ಮತ್ತೆ ಕೈಗೆ ತಗೊಂಡ, ಮತ್ತೆ ಇದಾಗೋಯ್ತು. ಇರಲಿ, ಸ್ವಲ್ಪ ದೂರ ಅಷ್ಟೇ ರೋಡ್ ಚೆನ್ನಾಗಿಲ್ಲ, ಬಾಕಿ ಎಲ್ಲ ಫುಲ್ ಸೂಪರ್ ಆಗೈತೆ. ಪಟ್ಟಣ ಪಂಚಾಯಿತಿ ಕೂಡ್ಲಿಗಿಗೆ ಸ್ವಾಗತ. ಕೂಡ್ಲಿಗಿ ಸಿಟಿ ಒಳಗೆ ಬರ್ತಾ ಇದ್ದೀವಿ. ಇಲ್ಲಿಂದ ಇನ್ನೂ 20 ಕಿಲೋಮೀಟ್ರ್ ಹೋಗ್ಬೇಕು ಕೂಡ್ಲಿಗಿ ಸಿಟಿ ಒಳಗೆ. ಇದು ನನ್ನ ತಿಳಿದ ಮಟ್ಟಿಗೆ 2ನೇ ಸಲ ಬರ್ತಾ ಇರೋದು. ಒಂದು ಸಲ ನಾನು ಕ್ಯಾಂಟ್ರ್ ಇದ್ದಾಗ ಈರುಳ್ಳಿ ಲೋಡ್ ಮಾಡ್ಕೊಂಡು ಹಿಂಗೆ ಬಂದಿದ್ದೆ. ಆಮೇಲೆ ಇವಾಗ ಇನ್ನೊಂದು ಸಲ ಹೋಗ್ತಾ ಇರೋದಷ್ಟೇ. ಇಲ್ಲಿ ಅಷ್ಟು ದಾರಿ ಗೊತ್ತೇ ಇಲ್ಲ ನನಗೆ ಕೂಡ್ಲಿಗಿ ಸಿಟಿಯಲ್ಲಿ. ಇಲ್ಲಿ ದಾರಿ ಬಂದು ನಮ್ಮ ಗೂಗಲ್ ಅಕ್ಕ ದಾರಿ ತೋರಿಸ್ತಾ ಇದ್ದಾರೆ ನನಗೆ. ಇನ್ನು 1 ಕಿಲೋಮೀಟ್ರ್ ಹೋಗಿ ಲೆಫ್ಟ್ಗೆ ಹೋಗ್ಬೇಕಂತೆ ಗೂಗಲ್ ಅಕ್ಕ ಹೇಳ್ತಿರೋದು ಪ್ರಕಾರ. ಲೆಫ್ಟ್ಗೆ ಹೋಗ್ಬೇಕು, ಬಳ್ಳಾರಿ ರೋಡು ಅಂತ ಕೊಟ್ಟಿದೆ ಗೂಗಲ್ ಅಕ್ಕ. ನೋಡೋಣ. ಕೂಡ್ಲಿಗೆ ಬರೋಷ್ಟೊತ್ತಿಗೆ 3:45 ಟೈಮು. ಇಲ್ಲಿಂದ ಇನ್ನೂ 22 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಆ ಲೆಕ್ಕ ಹೋದಾಗ 5 ಗಂಟೆ, 4:15 5 ಗಂಟೆ ಆಗುತ್ತೆ ನೋಡಿ. ಒಂದು 170 ಕಿಲೋಮೀಟ್ರ್ ಓಡಿಸೋಕ್ಕೆ ಒಂದು ರಾತ್ರಿ 9 ಗಂಟೆಯಿಂದ ಓಡಿಸ್ತಾನೇ ಇದ್ದೀವಿ. ಈ ಥರ ಲೋಡ್ ತುಂಬಿದ್ದೀವಿ ನಾವು ಇವತ್ತು. ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಲೋಡ್ಗಳು ಕೆಲವೊಂದು ಟೈಮು ಅನಿವಾರ್ಯ ಆಗೇ ಆಗುತ್ತೆ. ಯಾಕಂದರೆ ಈಗ ಸುಮ್ಮನೆ ನಾವು ದುಡುಕಿ ಓಡಿಸೋದ್ರಿಂದ ಕಲ್ಲುಗಳೆಲ್ಲ ಡ್ಯಾಮೇಜ್ ಆದರೆ ಪಾಪ ಅವರೆಲ್ಲ ತಿಂಗಳಾನುಗಟ್ಟಲೆ ಕಷ್ಟಪಟ್ಟು ಶಿಲ್ಪಿ ಕಲೆಗಳು ಕೆತ್ತಿರ್ತಾರೆ. ಸ್ವಲ್ಪ ಇದಾದ್ರೂ ಅದೆಲ್ಲ ಹಾಳಾಗಿ ಹೋಗ್ಬಿಡ್ತೈತೆ. ಹಂಗಾಗಿ
ಅವರ ಶ್ರಮಕ್ಕೆ ನಾವು ಫಲ ಕೊಡಬೇಕು. ಹಾಗಾಗಿ ನಮ್ಮ ಕಡೆಯಿಂದ ಆದಷ್ಟು ಬೆಳಗೆಲ್ಲ ಬೆಳಗ್ಗೆ ಕರೆದ್ರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಓಡಿಸ್ಬೇಕು. ಓಡಿಸ್ತಾ ಇದ್ದೀನಿ. ಇಲ್ಲೊಂದು ಮುಂದೆ ಸರ್ಕಲ್ ಇದೆ. ಈ ಲೈಟ್ಗಳೆಲ್ಲ ಎಲ್ಲೋ ಕಲರ್ ಕಾಣ್ತವೆ. ಈ ಲೈಟ್ಗಳು ಮುಂದೆ ಸರ್ಕಲ್ ಲೆಫ್ಟ್ ಹೋಗ್ಬೇಕಾ 400 ಮೀಟರ್ಸು. ಆ ಗಾಡಿ ಸ್ವಲ್ಪ ದೂರ ಆಗ್ಬಿಡ್ತು. ಹಿಂದೆ ಬರ್ತಾ ಇದ್ದಾನೆ, ನಿಧಾನಕ್ಕೆ ಬರ್ತಾ ಇದ್ದಾನೆ. ಬರಲಿ, ನಾವು ಹೋಗೋಣ. ಅವನು ದಾರಿ ಕಾಯ್ಕೊಂಡಿರೋದು ಬೇಡ. ನಾವು ಇಲ್ಲಲ್ಲ, ಇದು ಬಿಟ್ಟು ಮುಂದೆ ಒಂದು ಸರ್ಕಲ್ ಇದೆ, ಅಲ್ಲಿ ಲೆಫ್ಟ್ಗೆ ಹೋಗ್ಬೇಕು. ಎಸ್, ಇದು ಯಾವುದಪ್ಪ, ಗಡಿಯಾರ ಅಲ್ಲ ಐತೆ, ರಾಜವೀರ ಮದಕರಿ ನಾಯಕ ವೃತ್ತಿ. ರಾಜವೀರ ಮದಕರಿ ನಾಯಕ ವೃತ್ತಿ ಇದು. ಇಲ್ಲಿಂದ ಇಲ್ಲಿ ಲೆಫ್ಟಿಗೆ ಹೋಗುತ್ತೆ. ಹೀಗೆ ಹೋಗ್ಬೇಕು. ಗೂಗಲ್ ಅಕ್ಕ ಹೇಳ್ತಿರೋದು. ಓ, ಇದು ಒನ್ ವೇ ರೋಡ. ಇದು ಸೀದಾ ಹೋಗ್ಬೇಕು. ಸೀದಾ ಒನ್ ವೇ ಇರೋದ್ರಿಂದ ಲೆಫ್ಟಿಗೆ ಹೋಗ್ಬೇಕು. ಯಾಕಂದರೆ ಅಲ್ಲಿ ರೋಡೇ ಮುಚ್ಚಿಬಿಟ್ಟಿದ್ದಾರೆ. ನಮ್ಗೆ ಕಾಣ್ತಿರ್ಬೋದು ನೋಡಿ, ರೋಡ್ ಕ್ಲೋಸ್, ಮ್ಯಾನ್ ಎಟ್ ವರ್ಕಡ್, ರೋಡ್ ಕ್ಲೋಸ್ಡ್ ಅಂತ ಹಾಕ್ಬಿಟ್ಟಾರೆ. ಹಂಗಾಗಿ ನಾವು ಹೀಗೆ ಹೋಗಿ 22 ಕಿಲೋಮೀಟರ್ ಹೋಗಿ ರೈಟ್ಗೆ ಹೋಗ್ಬೇಕು. ಯಾವುದಪ್ಪ ರೋಡ್ ಹಿಂಗೈತಿ ಇದು. ಅಬ್ಬಾಬಾವು, ಇಷ್ಟು ನಿಧಾನ ಬಿಟ್ಟಿದ್ದೀನಿ, ಆದರೂ ಒಳಗಡೆ ಡನ್ ಡನ್ ಅಂತ ಸೌಂಡ್ ಬರ್ತೈತೆ. ಇನ್ನು ಎಷ್ಟು ನಿಧಾನ ಬಿಡ್ಬೇಕಪ್ಪ. ಮೀಟ್ರ್ ನೋಡಿ, ಫುಲ್ಲು ಸ್ಲೋ ಮಾಡಿ ಬಿಡ್ತಾಯಿದ್ದೀನಿ. ಫೈನಲ್ ಆಗಿ ಟೈಮ್ ಎಷ್ಟು, 5 ಗಂಟೆ ನೋಡಿ. 5 ಗಂಟೆಗೆ ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಕತ್ಲೆ ಏನು ಕಾಣಲ್ಲ, ಲೈಟು. 5 ಗಂಟೆಗೆ ಬಂದು ರೀಚ್ ಆಗಿದ್ದೀನಿ. ಇಲ್ಲಿಂದ ಇನ್ನೂ 6 ಕಿಲೋಮೀಟ್ರ್ ಹೋಗ್ಬೇಕು. ಬೆಳಗ್ಗೆ ಎದ್ದು ಹೋಗೋಣ. ಪಾಲ್ಟಿ ಹೇಳಿದ್ದಾನೆ, ಬೆಳಗ್ಗೆ ಎದ್ದು ಬರ್ರಿ, ಬೆಳಗ್ಗೆ ನಾವು ಬತ್ತಿ ಬಂದು ಕರ್ಕೊಂಡು ಹೋಗೋಣ. ಅಲ್ಲಿ ಟೀ ಪೈ ಊಟ ತಿಂಡಿ ಸಿಗುತ್ತೇನೋ ಗೊತ್ತಿಲ್ಲ. ಸದ್ಯಕ್ಕೆ 5 ಗಂಟೆಗೆ ರೀಚ್ ಆಗಿದ್ವಿ. 185 ಕಿಲೋಮೀಟ್ರ್ ತೋರಿಸ್ತೀನಿ ನೋಡ್ರಿ. ಮೊನ್ನೆ 1,00,000 ಕಿಲೋಮೀಟ್ರ್ ರನ್ ಆಯಿತು. ನಮ್ಮ ಓನರ್ ಕೈಯಲ್ಲಿ ನಾನು ಇರಲಿಲ್ಲ, ಗಾಡಿಯಲ್ಲಿ ರಜಾ ಹಾಕಿದ್ದೆ. ನಮ್ಮ ಓನರ್ ಕೈಯಲ್ಲಿ 1,00,000 ಕಿಲೋಮೀಟ್ರ್ ರನ್ ಆಗಿದ್ದು. ನನ್ನ ಕೈಲಾಗುತ್ತೆ ಅಂದ್ಕೊಂಡಿದ್ದೆ, ಆದರೆ ಅದು ನಮ್ಮ ಓನರ್ ಕೈಯಲ್ಲಿ ಆಗ್ಬಿಡ್ತು. ಇರಲಿ, ಇದು ಟೋಟಲ್ ಕಿಲೋಮೀಟ್ರು. ಇದು 185 ಕಿಲೋಮೀಟ್ರ್ ಬಂದಿದೆ ನೋಡಿ. ಮೈಲೇಜು 2.3. ನೋಡಿದ್ರೆ ಮೈಲೇಜ್ ಇನ್ನೂ ಬಗೆಹರಿದಿಲ್ಲ. ಚಿತ್ರದುರ್ಗದಲ್ಲಿ ತೋರಿಸಿದ್ವಿ, ಆದರೂ ಬಗೆಹರಿದಿಲ್ಲ. ಏನು ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಭತ್ತ ಮುಗೀಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. 185 ಕಿಲೋಮೀಟ್ರು ರಾತ್ರಿ ಬಿಟ್ಟಿದ್ದು 9 ಗಂಟೆಗೆ ಅಂದಾಗ 1, 2, 3, 4, 5, 6, 7, 8 ಅವರ್ ಓಡಿಸಿದ್ದೀವಿ 185 ಕಿಲೋಮೀಟ್ರ್ ಬರೋಕ್ಕೆ. ಅಲ್ಲಿ ಹರಪನಹಳ್ಳಿಗೆ ನಿಲ್ಲಿಸಿಲ್ಲ, ಹರಿಹರದಾಗೆ ಎಲ್ಲ ಆಫ್ ಮಾಡಿಬಿಡೋಣ. ಹರಿಹರದಾಗೆ ಮತ್ತು ಕೊಟ್ಟೂರಾಗೆ ಒಂದು ಕಾಲು ಗಂಟೆ ನಿಲ್ಸಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಇಷ್ಟು ಅವರ್ ಬೇಕಾ? 8 ಅವರ್ ಬೇಕಾ 185 ಕಿಲೋಮೀಟ್ರ್ ಓಡಿಸೋಕ್ಕೆ? ಅಂದರೆ 1 ಅವರಿಗೆ 8 3 24, 3 ಓಡಿಸಿಲ್ಲ, 20-25 ಕಿಲೋಮೀಟ್ರ್ ಗಾಡಿ ಓಡಿಸಿದ್ವಿ. ಯಪ್ಪ, 25 ಕಿಲೋಮೀಟ್ರ್ ಓಡಿಸಿದ್ದೀವಿ 1 ಅವರ್ಗೆ.
ಇದು ಹಿಂಗೆ ಓಡಿಸಿದ್ರೆ ಹೆಂಗಪ್ಪ, ಏನು ಮಾಡೋದು. ಈಗ ಒಂದು ಸ್ವಲ್ಪ ರಿಕವರ್ ಆಗಿದ್ದೀನಿ. ಚಳಿ ಇನ್ನೂ ಇದೆ, ಊಟ ಇನ್ನೂ ಸೇರ್ತಾ ಇಲ್ಲ ನನಗೆ. ಅದ್ಯಾಕೋ ಒಂಥರ ಆಗ್ತಿದೆ ಊಟಕ್ಕಂದರೆ. ಲಿಮಿಟಾಗಿ ತಿಂದರೆ ಏನಾಗ್ತಿಲ್ಲ, ಒಂದು ಸ್ವಲ್ಪ ತಿಂದರೆ ಏನೂ ಆಗ್ತಿಲ್ಲ. ಓವರಾಗಿ ತಿನ್ನೋಕ್ಕಲ್ಲ ಆಗ್ತಿಲ್ಲ. ಒಂದು ಪ್ಲೇಟ್ ಪಲಾವು ಅವೆಲ್ಲ ಆಗಲ್ಲ. ಅದ್ರಾಗ ಅರ್ಧ ಇಡ್ಲಿ, 2 ಇಡ್ಲಿ ತಿಂದರೆ ಸಾಕು. 3ನೇ ಇಡ್ಲಿ ತಿನ್ನೋಕೆ ಹೋದಾಗ ಇಮ್ಮಿಡಿಯೇಟ್ಲಿ ವಾಮಿಟ್ ಬರೋಂಗೆ ಆಗ್ತಾಯಿದೆ. ಏನಂತ ಇನ್ನೂ ಗೊತ್ತಿಲ್ಲ. ಸುಮಾರು ಜನ ರಾತ್ರಿ ವಿಡಿಯೋ ಹಾಕಿದ್ದೆ ನಾನು. ಈ ವಿಡಿಯೋ ಬರೋಕ್ಕೆ ಒಂದು 2-3 ವಿಡಿಯೋ ಲೇಟ್ ಆಗ್ಬೋದು. ರಾತ್ರಿ ನಿನ್ನೆ ವಿಡಿಯೋ ಹಾಕಿದ್ದೆ, ತುಂಬ ದಿವಸದ ನಂತರ ಒಂದು ವಿಡಿಯೋ ಹಾಕಿದ್ದೆ ನಿನ್ನೆ. ತುಂಬ ಜನ ಅಂದರೆ ತುಂಬ ಜನ, ಅಣ್ಣ ಫಸ್ಟ್ ಆರೋಗ್ಯ ಮುಖ್ಯ, ವಿಡಿಯೋ ಮುಖ್ಯ ಅಲ್ಲ, ಆರೋಗ್ಯ ನೋಡಿ. ಆಮೇಲೆ ಎಷ್ಟೋ ಜನ ಹೇಳಿದ್ದಾರೆ, ಅಣ್ಣ ಏನೋ ಮಾಡಿದ್ದಾರೆ ಅದನ್ನು ಫಸ್ಟು ತೆಗ್ಸಿ, ಸಣ್ಣ ಆಗಿದ್ದೀರಾ ಅಂತ. ಏನೋ ಮಾಡೋಕ್ಕಾಗ್ತಿಲ್ಲ. ತುಂಬ ಥ್ಯಾಂಕ್ಸ್ ಬ್ರದರ್. ತುಂಬ ಜನ ರಿಪ್ಲೈ ಮಾಡಿದರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸು. ನೋಡೋಣ ಆದಷ್ಟು ಬೇಗ ಅದು ಏನೈತೆ ಅನ್ನೋದು. ನಮ್ಮ ಸ್ನೇಹಿತರೆಲ್ಲ ಒಂದು ಸ್ವಲ್ಪ ಅದಕ್ಕೆಲ್ಲ ಒಂದು ದಾರಿ ಹೇಳಿದ್ದಾರೆ. ಫಸ್ಟು ಅದು ಕನ್ಫರ್ಮ್ ಮಾಡಬೇಕು. ಯಾಕಂದರೆ ಅದೇನೋ ಮದ್ದಿಡೋ ಏನೋ ಇಟ್ಟಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಕನ್ಫರ್ಮ್ ಆಗಬೇಕು. ತುಂಬ ಹೋಲಿಕೆಗಳು ನೋಡ್ರೆ ಅದೇ ಆಗ್ತೈತೆ. ಯಾಕಂದರೆ ಚಿಕನ್ ಅಂದರೆ ಭಾಳ ಪ್ರಾಣ ಮಾಡ್ತೀನಿ ನಾನು. 1 kg ತಂದ್ರೂ 2 ಟೈಮು 3 ಟೈಮ್ಗೆ ಒಬ್ಬನೇ ತಿನ್ನೋನು. ಚಿಕನ್ ಕಂಡ್ರೇ ಆಗ್ತಾಯಿಲ್ಲ. ಮೊನ್ನೆ ಮನೆಯಿಂದ ಬರ್ಬೇಕಾದ್ರೆ ಗಾಡಿಯಲ್ಲಿ, ಅಂದರೆ ಈ ಗಾಡಿ ಅಲ್ಲ, ಆ ಗಾಡಿ ನಮ್ಮ ಭೀಮಾ ತಗೊಬಂದಿದ್ದೆ. ಭೀಮಾದಲ್ಲಿ ಬಂದ್ಬಿಟ್ಟು ದುರ್ಗದಲ್ಲಿ ನಿಲ್ಲಿಸ್ಬಿಟ್ಟು ಚಿಕನ್ನು ಮತ್ತು ಕಬಾಬು ಮತ್ತು ಕುಷ್ಕ ಹೇಳಿದ್ದೆ. ಅರ್ಧ ಕಬಾಬು ಅಲ್ಲಿ 200 ರೂಪಾಯಿ, ಅಂದರೆ ಜಾಸ್ತಿ ಪೀಸ್ ಕೊಡ್ತಾನೆ. 10 ಪೀಸ್ ಹತ್ತಿರ ಕೊಡ್ತಾನೆ. 2 ಪೀಸ್ ತಿಂದಿದ್ದು, ಅದ್ರ ಮೇಲೆ ತಿನ್ನೋಕ್ಕಾಗಲಿಲ್ಲ. ಅಲ್ಲೇ ವಾಮಿಟ್ ಬರೋಂಗೆ ಆಗ್ಬಿಡ್ತು. ಹಾಗೆ ಬಿಟ್ಟು ಬಂದ್ಬಿಟ್ಟು ಕುಷ್ಕದಲ್ಲಿ 4 ತುತ್ತೆ ತಿಂದಿದ್ದು, ಅಲ್ಲೇ ಬಿಟ್ಟು ಬಂದುಬಿಟ್ಟಿದೆ. ಅವತ್ತಿಂದನೂ ಊಟನೇ ಸೇರ್ತಿಲ್ಲ. ಈಗ ನಿನ್ನೆ ರಾತ್ರಿ ನೋಡಿ, ಇವರು ಪಾರ್ಟಿ ಚಿಕನ್ ಮಾಡಿದರು, 3ರಿಂದ 4 ಪೀಸು ಅಷ್ಟೇ, ಸಣ್ಣವು. ಅದ್ರಾಗೂ 1 ಪೀಸ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಯಾಕೋ ಒಂಥರ ಒಂದಿಷ್ಟು ತಿಂದರೆ ಓಕೆ, ಏನಾಗಲ್ಲ, ಏನೂ ಕಾಣಲ್ಲ. ಸ್ವಲ್ಪ ಜಾಸ್ತಿ ತಿನ್ನೋಕೆ ಹೋದಾಗ ಇಮ್ಮಿಡಿಯೇಟ್ಲಿ ಒಂಥರ ಮಕ್ಕೊಡೋದಂಗೆ ಆಗುತ್ತೆ, ವಾಮಿಟ್ ಬರೋಂಗೆ ಆಗ್ತಾಯಿದೆ. ನೋಡೋಣ ನಾಳೆ ಅಷ್ಟೊತ್ತಿಗೆ ಏನೋ ಒಂದು ಬಗೆ ಹರಿಸೋಣ ಅದಕ್ಕೆ. ಸದ್ಯಕ್ಕೆ ಇವಾಗ 5 ಗಂಟೆ ಆಯಿತು. ಮಲಿಕಳನ ಪಾರ್ಟಿ ಎಷ್ಟೊತ್ತಿಗೆ ಒಂದು 7:30-8 ಗಂಟೆಗೆಲ್ಲ ಎದ್ದು ಪಾರ್ಟಿ ಒಂದು 8-8:15 ಬರ್ತೀನಿ ಅಂತ ಹೇಳೋನೆ. ಎಷ್ಟೊತ್ತಿಗೆ ಬರ್ತಾನೋ ಗೊತ್ತಿಲ್ಲ. ನಾವು ಎಚ್ಚರ ಆದಾಗ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್, ಟೇಕ್ ಕೇರ್. ಬೆಳಗ್ಗೆ ಸಿಗೋಣ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬೆಳಗ್ಗೆನೇ ಎದ್ದು ಈಗ 8:15 ಬಂದು ಪಾರ್ಟಿ ಎಬ್ಸಿ ಕರ್ಕೊಂಡು ಹೋಯ್ತವ್ರೆ. ರಾತ್ರಿ ನಿಮ್ಗೆ ತಿಳಿದಂಗೆ ಕಾರ್ನಾರ ಬಂದು ಮಲಿಕೊಂಡಿದ್ವಿ. ಇವಾಗ 2 ವೀಲರ್ ಪಾರ್ಟಿ ಬಂದು ಅವರೇ ಎಬ್ಸಿ ಕರ್ಕೊಂಡು ಹೋಗ್ತಾವ್ರೆ. ಇಲ್ಲಿಂದ 6 ಕಿಲೋಮೀಟ್ರ್ ಹೋಗ್ಬೇಕಂತೆ. ಸಂಡೂರು NMDC ಅಲ್ಲೆಲ್ಲಿ ಯಪ್ಪ ರೋಡಾಗ ಹಂಸ. ಯಾಕೆ ಕೇಳ್ತೀರಾ, ಅದು ಒಂದೊಂದು ಹಂಸು ಒಂದೊಂದು ಮುತ್ತು ರತ್ನಗಳಿದ್ದಂಗೆ. ಮೀನಾಕ್ಷಿ ಅಂದ್ಕೊಂಡು ಹೋಗೋಣ. ಅಲ್ಲೇ ಟೀ ನಾಷ್ಟ ಎಲ್ಲ ಸಿಗುತ್ತೆ ಬನ್ನಿ ಅಂದರು. ಹಂಗಾಗಿ ಅವರೇ ಬಂದು ಕರ್ಕೊಂಡು ಮುಂದೆ ಹೋಯ್ತಾರೆ 2 ವೀಲರಾಗ. ಅವರು ಒಂದೇ ರೋಡ್ ಬತ್ತಾರಣ, ಅಲ್ಲಿ ದೇವಸ್ಥಾನ ಹತ್ರ ನಿಂತಿರ್ತೀನಿ ಅಂದರು. ಸರಿ ಆಯಿತು ಹೋಯ್ತಾರಪ್ಪ ಅಂದ್ಬಿಟ್ಟು ಹೊರಟಿದ್ದೀನಿ. ಈ ರೋಡ್ ಬಂದ್ಬಿಟ್ಟು ಇದಕ್ಕೆ ರಾಂಪುರ ಹೋಗೋ ರೋಡ್ ಇದು. ನಮ್ಮ ಸಂಡೂರಿಂದ ರಾಂಪುರ ಹೋಗೋ ರೋಡ್ ಇದು. ರಾಂಪುರ ಅಂದ್ರೆ ಆ ಕಡೆ ಬಳ್ಳಾರಿ ಹಾನಗಲ್ ಹೈವೇ, ಚಳ್ಳಕೆರೆ ಬಳ್ಳಾರಿ ಹಾನಗಲ್ ಹೈವೇ. ಹೋಗೋಣ ದೇವಸ್ಥಾನ ಹತ್ರ ಹೋಗಿ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಅಪ್ಡೇಟ್ಗಳು ಕೊಡ್ತೀನಿ. ಸದ್ಯಕ್ಕೆ ಇವಾಗ ದೇವಸ್ಥಾನ ಹತ್ರ ಸಿಂಗಲ್ ರೋಡು ಹೋಯ್ತಾ ಇರೋಣ ನಿಧಾನಕ್ಕೆ. ನಮ್ಮ ಗಾಡಿ ಅರ್ಜುನ ಖಾಲಿ ಮಾಡ್ತಾಯಿದ್ದಾರೆ. ಎಲ್ಲ ಖಾಲಿ ಮಾಡಿದ ನೋಡಿ. ಇದು ನಮ್ಮ ಗಾಡಿಯಲ್ಲಿ ಬಂದಿರೋದು. ಇದು ನಮ್ಮ ಗಾಡಿಯಲ್ಲಿ ಬಂದಿರೋ ಸಿಂಹ ಆನೆ. ಇನ್ನು ಒಂದೇ ಒಂದು ಕಲ್ಲು ಉಳ್ಕೊಂಡಿದೆ. ಆದರೆ ಕ್ರೇನು ರಿಪೇರಿ ಆಗಿಬಿಟ್ಟಿದೆ. ನಮ್ಮ ಟೈಮೇ ಚೆನ್ನಾಗಿಲ್ಲ. ಕ್ರೈನ್ ಅಂದರೆ ಹೈಡ್ರಾಲಿಕ್ ಆಯಿಲ್ ಇಲ್ಲ, ಭೂಮಿ ಮುಂದಕ್ಕೆ ಹೋಗ್ತಿಲ್ಲ, ಪಿಕಪ್ ತಗೋತಾ ಇಲ್ಲ, ದಮ್ ತಗೋತಾ ಇಲ್ಲ. ಇವಾಗ ಏನು ಮಾಡ್ತಾರೆ ಗೊತ್ತಿಲ್ಲ. ಈಗ ಹೋಗಿ ಆಯಿಲ್ ತಂದು ಹಾಕ್ತಾರಂತೆ. ನೋಡಬೇಕು ಎಷ್ಟೊತ್ತು ಮಾಡ್ತಾರೆ ಏನತ್ತಂತ. ಅಲ್ಲಿ ಈಗ 4 ಗಂಟೆ ಟೈಮ್ ಆಯ್ತು ಬಂತು, 3:50. ಇನ್ನು ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ನೋಡಿ ಇಲ್ಲೊಂದು ಗಾಡಿ ಇದೆ ನೋಡಿದ್ರೆ, ಇವರು ನಮ್ಮ ಸಬ್ಸ್ಕ್ರೈಬರ್. 2 ಗಾಡಿ ಇದೆ. 2 ಬೆಳಗ್ಗೆಯಿಂದ ಬಂದು 3 ಜನ ಮಾತಾಡ್ಸ್ಕೊಂಡೋದ್ರು ನಮ್ಮ ಸಬ್ಸ್ಕ್ರೈಬರ್. ನೋಡಿ ಯಾವ ಊರಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ. ಈ ಊರ ಹೆಸರು ಯಾವ್ದು ಗೊತ್ತಾ?
ಯಾವುದು ಅಂಕನಾಡು ಗ್ರಾಮ, ಸೊಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ, ಶಾಂಭವಿ ಸೇವಾ ಟ್ರಸ್ಟ್ ಸಮಿತಿ. ನೋಡಿ ನಮ್ಮ ಸಬ್ಸ್ಕ್ರೈಬರ್ ನೋಡಿದ್ರೆ ಇವರು ಇನ್ನೊಂದಿಬ್ಬರು ಅವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಗಳು. ಆ ಗಾಡಿ ಅಂತೂ ಅಲ್ಲೇ ನಿಂತು ಬಿಡುತ್ತೆ. ನಮ್ದು ಇನ್ನು ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಖಾಲಿ ಆಗೋದಂತ. ಒಟ್ಟು ಈಗ ಆಯಿಲ್ ತರೋವರೆಗೂ ಕ್ರೇನ್ ಕೆಲಸ ಆಗಲ್ಲ. ನಮ್ಮ ಮಧ್ಯಾಹ್ನದ ಊಟ ನೋಡಿ, ಅನ್ನ ಸಾರು ಮತ್ತು ಕಡುಬು. ಇಲ್ಲಿ ಕಾಣ್ತಿರ್ಬೋದು ನೋಡಿ ಕಡುಬು. ಇಲ್ಲಿ ದೇವಸ್ಥಾನ ಇರೋದ್ರಿಂದ ದೇವಸ್ಥಾನ ಪ್ರಸಾದ ಕೊಟ್ಟಿದ್ದಾರೆ. ತಟ್ಟೆ ತುಂಬ ಹಾಕ್ಬಿಟ್ಟಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ತಿಂದ್ಬಿಟ್ಟು ತೆಗೆದಿಕ್ಬಿಡೋದು ಅಷ್ಟೇ ಕೆಲಸ. ಬರ್ರಿ ಊಟ ಮಾಡೋಣ. ನೋಡಿ ಈಗ ಹಪ್ಪಳ ಎಲ್ಲ ಹಾಕ್ತಾಯಿದ್ದಾರೆ. ಊಟ ಮಾಡಿಬಿಟ್ಟು ಸಿಗೋಣ, ಏನು ಟೇಸ್ಟ್ ಹೆಂಗಿದೆ ಅಂತ ಮತ್ತೆ ಹೇಳ್ತೀನಿ. ಫಸ್ಟು ಊಟ ಮಾಡೋಣ. ಬನ್ನಿ ಚಾ ಕುಡಿಯಕ್ಕೆ ಹೋಗೋಣ, ಬನ್ನಿ ಚಾ ಕುಡಿಯಕ್ಕೆ ಹೋಗೋಣ, ಬನ್ನಿ. ಸಬ್ಸ್ಕ್ರೈಬರ್ ಗಾಡಿ ಜೊತೆ ಟೀ ಕುಡಿಯೋಕೆ ಹೋಗ್ತಿರೋದು. ತಗೋಬೇಡಿ. ಖಾಲಿ ಆಯಿತು, ಇಲ್ಲಿಂದ ಹೊರಟಿದ್ವಿ. ಬರೋಣ ಇಲ್ಲ ಈ ಕಡೆ ಬಾಯ್ ಹೇಳ್ಬಿಡಂಗೆ. ಹಾಂ, ಈ ಗಾಡಿ ಸಬ್ಸ್ಕ್ರೈಬರ್ ಹತ್ರ ಎಲ್ಲ ಮಾತಾಡ್ಸಿದ್ದಾಯ್ತು, ಟೀ ಎಲ್ಲ ಕುಡಿದಾಯ್ತು. ಇವಾಗ ನಾವು ಇಲ್ಲಿಂದ ಹೊರಡೋಣ. ಈ ಗಾಡಿನೂ ಲೇಟ್ ಆಗುತ್ತೆ. ಇವರು ಹೊಸಪೇಟೆ MT ಹೋಗ್ತಾರೆ, ನಾವು ಹುನಗುಂದ ಹೋಗೋದ್ರಿಂದ ಸೀದಾ ಹೋಗ್ತಾ ಇರೋಣ. ಊರಿಂದ ಡೈರೆಕ್ಟ್ ಸೀದಾ ಇಲ್ಲಿಂದ ಸೊಂಡೂರು ಹೋಗಲ್ಲ. ಇಲ್ಲಿಂದ ಯಾವುದೋ ಬಂಡ್ರಿ ಅಂತೆ, ಬಂಡ್ರಿಯಿಂದ ಸೀದಾ ಇದಕ್ಕೆ ಹೈವೇ ಹೋಗ್ಬಿಡ್ತೀವಿ. NH ಹೋಗಿ NH ಹೋಗ್ತಾ ಇರೋದಂತೆ. ಹೋಗೋಣ ಇವಾಗ ಶಿಸ್ತಾಗಿ. ಟೈಮ್ ಎಷ್ಟು ಮಾಡೋದು ಬೇಡ. ಇಲ್ಲೇ 6 ಗಂಟೆ ಇನ್ನು 10 ನಿಮಿಷ ಕಮ್ಮಿ ಐತೆ. ಹುಣಸ್ಗಿಗೆ ಹೋಗ್ಬೇಕಲ್ಲಪ್ಪ. ಒಳ್ಳೆ ಪಾರ್ಟಿ. 2 ದಿವಸ ನಿನ್ನೆ ಇವತ್ತು ಹೊಟ್ಟೆ ತುಂಬ ಊಟ ಆಗ್ತಾ. ಹೀಗೆ 2 ದಿನ ಮೊನ್ನೆ ನಿನ್ನೆ ಇವತ್ತು ಎಲ್ಲ ಖಾಲಿ ಮಾಡ್ಕೊಂಬರ್ಬೇಕಾದ್ರೆ 500 ರೂಪಾಯಿ ಟಿಪ್ಸು. ಜೋಳ ಲೋಡ್ ಆಗ್ತೈತೆ ತಮಿಳ್ನಾಡು ಗಾಡಿ ಯಾವುದೋ. 500 ರೂಪಾಯಿ ಟಿಪ್ಸ್ ಕೊಟ್ಟಾರೆ. ಬೇಟಾ ಕಾಸು 500 ರೂಪಾಯಿ ಕೊಟ್ಟಾರೆ. ಲಟ್ರಿ ಇರಲಿ. ಈಗ ಸದ್ಯಕ್ಕೆ ನಾವು ದಾರಿ ಹಿಡ್ಕೊಂಡು ಹೋಗ್ತಾ ಇವೆಲ್ಲ ಮೈನ್ಸ್ ಗುಡ್ಡ ಮುಂದೆ ಕಾಣ್ತಿರೋದೆಲ್ಲ. ಇವೆಲ್ಲ ಮೈನ್ಸ್ ಗುಡ್ಡ. ಇವೆಲ್ಲ ಇಲ್ಲೇ ಒಂದು ಫ್ಯಾಕ್ಟ್ರಿ ಐತೆ. ಈ ರೋಡ ಪೂರ್ತಿ ಮೈನ್ಸ್ ಗುಡ್ಡಗಳು ಇವೆಲ್ಲ ಕಾಣ್ತಿದೆ ನೋಡಿ. ಇವೆಲ್ಲ ಮೈನ್ಸ್ ಗುಡ್ಡಗಳು. ಎಲ್ಲ ಮೈನ್ಸ್ ಗುಡ್ಡಗಳು. ಆಚೆಯಿಂದ ನೋಡ್ರೆ ಗುಡ್ಡ ಹಂಗೆ ಕಾಣ್ತವೆ. ಅಲ್ಲಿ ಹತ್ರ ಹೋಗ್ಬಿಟ್ಟು ಒಳಗಡೆ ಹೋಗಿ ನೋಡಿದ್ರೆ ಹೊರದು ತೆಗ್ದಿರ್ತಾರೆ ಹಂಗೆ. ಒಳಗಡೆನೇ ಹೊರ ತೆಗ್ದಿರ್ತಾರೆ. ಸದ್ಯಕ್ಕೆ ನಮ್ಮ ದಾರಿ ನೋಡಿ ಹೋಗಲ್ಲ ಕಾಣಿಸಿದೆ ಗುಡ್ಡಗಳು. ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೀದಾ ಮುಂದೆ ಎಲ್ಲ ಹೈವೇಲಿ ಹೋಗಿ ಸಿಗೋಣ.